ನಮಸ್ಕಾರ ಸ್ನೇಹಿತರೆ. ಬಣ್ಣದ ಪ್ರಪಂಚದಲ್ಲಿ ಬದುಕು ರೂಪಿಸಿಕೊಂಡವರ ಮೇಲೆ ಅಭಿಮಾನ ಇರಬೇಕು. ಆದ್ರೆ ಅತಿಯಾಗಬಾರ್ದು. ಯಾಕಂದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷವಾಗುತ್ತೆ. ಅಭಿಮಾನ ಮಿತಿಮೀರಿದರೆ ವಿನಾಶಕಾರಿ ಬೆಳವಣಿಗೆಗೆ ಕಾರಣವಾಗುತ್ತೆ. ಆದ್ರೂ ಕೂಡ ಈ ವಿಚಾರವನ್ನ ಅರಿಯದ ಅನೇಕರು ತಾರೆಯರನ್ನ ಹುಚ್ಚರಂತೆ ಇಷ್ಟಪಡ್ತಾರೆ. ಅವರ ನಡೆ ನುಡಿಯನ್ನೆಲ್ಲ ಅನುಸರಿಸ್ತಾರೆ. ಇನ್ನು ಈಗಿನ ಕಾಲದಲ್ಲಿ ಸಿನಿಮಾ ಮತ್ತು ಧಾರಾವಾಹಿ ತಾರೆಯರಿಗೆ ಮಾತ್ರ ಈ ಅಭಿಮಾನಿ ಬಳಗ ಹುಟ್ಕೊಳ್ತಿಲ್ಲ. ಬದಲಿಗೆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದವರಿಗೆ ಕೂಡ ಅಭಿಮಾನದ ಶ್ರೀರಕ್ಷೆ ದೊರೆಯುತ್ತದೆ. ಇದಕ್ಕೆ ಗಿಲ್ಲಿ ಸದ್ಯದ ತಾಜಾ ಉದಾಹರಣೆ. ಹೌದು, ಎಲ್ಲರಿಗೆ ಗೊತ್ತಿರುವಂತೆ ಬಿಗ್ ಬಾಸ್ ಮನೆಗೆ ಸಾಮಾನ್ಯನಂತೆ ಹೋದ ಗಿಲ್ಲಿ ಈಗ ಹೊರಬಂದ ನಂತರ ಸೆಲೆಬ್ರಿಟಿ ಆಗಿದ್ದಾರೆ. ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಇರುವೆಯಂತೆ ಜನ ಮುತ್ಕೊಳ್ತಿದ್ದಾರೆ. ರಾಜಕಾರಣಿಗಳಿಂದ ಹಿಡಿದು ಚಿತ್ರರಂಗದವರೆಗೂ ಕೂಡ ಗಿಲ್ಲಿಗೆ ಮಾರು ಹೋಗಿದ್ದಾರೆ. ಗಿಲ್ಲಿಯನ್ನ ಭೇಟಿ ಮಾಡ್ತಿದ್ದಾರೆ. ಇನ್ನು ಗಿಲ್ಲಿ ಮನೆಯಲ್ಲಿದ್ದಾಗ ಹಲವರು ಇವರಿಗೆ ಅಭಿಮಾನಿಗಳಾದ್ರು. ಗಿಲ್ಲಿ ಗೆಲ್ಬೇಕೆಂದು ಬಯಸಿದ್ರು. ಗಿಲ್ಲಿಯ ಪರ ತಾವೇ ಪ್ರಚಾರವನ್ನ ಮಾಡಿದ್ರು. ಇನ್ನು ಕೆಲವರು ಮೈ ಮೇಲೆ ಟ್ಯಾಟೂ ಕೂಡ ಹಾಕಿಸ್ಕೊಂಡ್ರು. ಆ ಪೈಕಿ ಕುಮಾರ್ ಕೂಡ ಒಬ್ಬರು ಮತ್ತು ಮೊದಲಿಗರು. ಆದ್ರೆ ಈಗ ಗಿಲ್ಲಿ ಟ್ಯಾಟೂವನ್ನ ಮೈ ಮೇಲೆ ಹಾಕಿಸ್ಕೊಂಡು ತಮ್ಮ ಅಭಿಮಾನದ ಪ್ರದರ್ಶನ ಮಾಡಿದ್ದ ಕುಮಾರ್ಗೆ ಪಶ್ಚಾತ್ತಾಪವಾಗುತ್ತಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಗಿಲ್ಲಿಯ ವಿರುದ್ಧ ಕುಮಾರ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಗಿಲ್ಲಿಯ ವಿರುದ್ಧ ಕೆರಳಿದ್ದಾರೆ. ಗಿಲ್ಲಿ ಮಾತು ತಪ್ಪಿದ ಮಗ ಎಂದು ಹೇಳಿದ್ದಾರೆ. ನಾವೇ ಬೆಳೆಸಿದ ಗಿಲ್ಲಿ ಇವತ್ತು ಉಲ್ಟಾ ಹೊಡೆದ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಕುಮಾರ್, ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮೊದಲು ಹೋಗಿ ತಮ್ಮ ಟ್ಯಾಟೂ ಹಾಕಿಸ್ಕೊಂಡ ಅಭಿಮಾನಿಯನ್ನ ಭೇಟಿಯಾಗುವುದಾಗಿ ಅವರೇ ಹೇಳಿದ್ರು. ಆದ್ರೆ ಈ ದಿನದವರೆಗೂ ತಮಗೆ ಬೇಕಾದವರನ್ನ ಮಾತ್ರ ಭೇಟಿಯಾಗ್ತಿದ್ದಾರೆ ಹೊರತು ಒಬ್ಬ ಅಭಿಮಾನಿಯನ್ನ ಕೂಡ ಅವರು ಭೇಟಿ ಮಾಡಿಲ್ಲ ಎಂದು ಹೇಳಿದ್ದಾರೆ. ಅವರ ಮೇಲೆ ಅಭಿಮಾನ ಮತ್ತು ಅದಕ್ಕೆ ಟ್ಯಾಟೂ ಹಾಕಿಸ್ಕೊಂಡೆ ಎಂದು ಹೇಳಿರುವ ಕುಮಾರ್, ನಾನು ಬಂದು ನನ್ನನ್ನ ಭೇಟಿಯಾಗಿ ಎಂದು ಹೇಳಿರ್ಲಿಲ್ಲ. ಅವರಾಗಿ ಅವರೇ ಅನೌನ್ಸ್ ಮಾಡಿದ್ರು ಎಂದಿದ್ದಾರೆ. ಮುಂದುವರೆದು, ರೋಡ್ ನಲ್ಲಿ ಇವತ್ತು ಮುಖ ಎತ್ಕೊಂಡು ಓಡಾಡೋಕೆ ಆಗ್ತಿಲ್ಲ, ಊರಿಗೆ ಹೋಗೋಕಾಗ್ತಿಲ್ಲ. ಬಿಗ್ ಬಾಸ್ ಗೆದ್ದು ಎಷ್ಟು ದಿನ ಆಯ್ತು, ನಿಮ್ಮನ್ನ ಬಂದು ಗಿಲ್ಲಿ ಭೇಟಿ ಮಾಡಿದ್ರ ಅಂತ ಪ್ರತಿಯೊಬ್ರು ಬಂದು ಕೇಳ್ತಿದ್ದಾರೆ ಎಂದು ಹೇಳಿರುವ ಕುಮಾರ್, ಉತ್ತರ ಕೊಡೋಕೆ ನನ್ನಿಂದ ಆಗ್ತಿಲ್ಲ ಎಂದಿದ್ದಾರೆ. ಸ್ನೇಹಿತರೆ, ಗಿಲ್ಲಿಯ ಬಗ್ಗೆ ನಿಮ್ಗೆ ಏನಿಸುತ್ತೆ ಹೇಳೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.